ಉತ್ತರ ಕರ್ನಾಟಕದ ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಇಲ್ಲಿನ ನಾಗರಬೆಟ್ಟದ ಬೆಟ್ಟದ ಪಕ್ಕದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ 3 ಗ್ರಾಮೀಣ ಭಾಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿನಿಯರು ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಉಚಿತ ಎಂಬಿಬಿಎಸ್ ಸೀಟು ಪಡೆಯುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ಈ ಸಾಧಕ ವಿದ್ಯಾರ್ಥಿನಿಯರನ್ನು ಶನಿವಾರ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಸಾಧಕ ವಿದ್ಯಾರ್ಥಿನಿಯರ ವಿವರ. ಮಾನಸ ವಿ ಹಿರೇಮಠ ನೀಟ್ನಲ್ಲಿ 650 ಅಂಕಗಳನ್ನು ಗಳಿಸಿ ಪ್ರತಿಷ್ಠಿತ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಿಎಂಸಿಗೆ ಆಯ್ಕೆಯಾಗಿದ್ದಾಳೆ. ಭಾಗ್ಯಶ್ರೀ ಮಾ ಬಸರಕೋಡ 626 ಅಂಕಗಳನ್ನು ಪಡೆದು ಮೈಸೂರು ಮೆಡಿಕಲ್ ಕಾಲೇಜ್ಗೆ ಉಚಿತ ಸೀಟು ಗಿಟ್ಟಿಸಿಕೊಂಡಿದ್ದಾಳೆ. ಅಕ್ಷತಾ ಜಿ ಪೂಜೇರ 553 ಅಂಕಗಳೊಂದಿಗೆ ಬೆಳಗಾವಿಯ ಬಿಮ್ಸ್ ಬಿಐಎಂಎಸ್ ಕಾಲೇಜ್ಗೆ ಆಯ್ಕೆಯಾಗಿದ್ದಾಳೆ. ಆಸರೆಯಾದ ಪಾಟೀಲ್ ಸಂಸ್ಥೆ ಉಚಿತ ಶಿಕ್ಷಣ ಹಾಗೂ ವಸತಿ. ಬಡತನದ ಹಿನ್ನೆಲೆಯ ಈ ವಿದ್ಯಾರ್ಥಿನಿಯರ ಕಷ್ಟವನ್ನರಿತ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ಅಧ್ಯಕ್ಷ ಎಂಎಸ್ ಪಾಟೀಲ ಹಾಗೂ ಆಡಳಿತಾಧಿಕಾರಿ ಅಮಿತಗೌಡ ಪಾಟೀಲ ಅವರು 2 ವರ್ಷಗಳ ಕಾಲೇಜು ಶಿಕ್ಷಣ, ಊಟ ಮತ್ತು ವಸತಿಯನ್ನು ಸಂಪೂರ್ಣ ಉಚಿತವಾಗಿ ನೀಡಿ ಪ್ರೋತ್ಸಾಹಿಸಿದ್ದರು. ಸಂಸ್ಥೆಯ ಈ ಉದಾರತೆಗೆ ವಿದ್ಯಾರ್ಥಿನಿಯರು ತಮ್ಮ ಕಠಿಣ ಶ್ರಮದ ಫಲವಾಗಿ ಉಚಿತ ವೈದ್ಯಕೀಯ ಸೀಟು ಪಡೆಯುವ ಮೂಲಕ ಉತ್ತರ ನೀಡಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕೂ ಸ್ಕಾಲರ್ಶಿಪ್. ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಮತ್ತೊಂದು ಹರ್ಷದ ಸುದ್ದಿ ಸಿಕ್ಕಿದ್ದು, ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಸಂಸ್ಥೆಯು ಈ 5 ವರ್ಷಗಳ ಎಂಬಿಬಿಎಸ್ ವ್ಯಾಸಂಗಕ್ಕೆ ಪ್ರತಿ ವರ್ಷ ತಲಾ 50,000 ರೂಪಾಯಿ ನೆರವು ನೀಡಲಿದೆ ಎಂದು ಕಾಲೇಜಿನ ಮಾರ್ಗದರ್ಶಕ ಎನ್ಇ ಬಿರಾಜದಾರ್ ಹಾಗೂ ಫೌಂಡೇಶನ್ನ ಸಂಗಮೇಶ ಹೋಗಾರ ತಿಳಿಸಿದ್ದಾರೆ. ನಾನು ಎನ್ಎ ಬಿರಾಜದಾರ್ ಅಂತ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಆಕ್ಸ್ಫರ್ಡ್ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಟ್ಟದ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಕಾಲೇಜಿನ ಬೆಟ್ಟದ ಸಾಧನೆಯ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇಲ್ಲಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ತವರ ಮನೆ ಹಾಗೆ ತಂದೆ ತಾಯಿ ರೀತಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪಾಟೀಲ್ ಗುರುಗಳಿಗೆ ಪ್ರಥಮವಾಗಿ ಎಲ್ಲ ವಿದ್ಯಾರ್ಥಿ ಪರವಾಗಿ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ 3 ವಿದ್ಯಾರ್ಥಿಗಳಲ್ಲ, 300 ವಿದ್ಯಾರ್ಥಿಗಳಿಗೂ ಕೂಡ, ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಊಟ, ವಸತಿ, ಶಿಕ್ಷಣ ಈ 3ರ ಬಗ್ಗೆ ಯಾವುದೇ ದುಡ್ಡಿನ ಅಪೇಕ್ಷೆ ಮಾಡದೆ, ಯಾವುದನ್ನು ಲೆಕ್ಕಿಸದೆ ಟೋಟಲ್ ಆಗಿ ಪೂರ್ತಿಯಾಗಿ ಫ್ರೀಯಾಗಿ ಕೊಟ್ಟು ಮುಕ್ತವಾಗಿ ಅವರಿಗೆ ಶಿಕ್ಷಣವನ್ನು ನೀಡಿ ಅವರ ಭವಿಷ್ಯವನ್ನು ಉಜ್ವಲಗೊಳ್ಳುವ ರೀತಿಯಲ್ಲಿ ದಾರಿ ತೋರಿಸಿದಂಥವ್ರು. ಅಷ್ಟೇ ಅಲ್ಲ, ಬಡ ಕುಟುಂಬದವ್ರಿಗೆ ಯಾರಾದರೂ ಇದ್ದರೆ ಇನ್ನೂ ಕೂಡ ಅವರು ಸಹಾಯ ಮಾಡಲಿಕ್ಕೆ ಸಹಾಯಹಸ್ತವನ್ನು ಸದಾ ಚಾಚಿಸಿರ್ತಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೇಳಿ ಅವರ ಮಾರ್ಗದಲ್ಲಿ ಸಾಗಿ ಸಮಾಜ ತಮ್ಮ ಭವಿಷ್ಯವನ್ನು ಕಳ್ಕೊಳ್ಳಿಕ್ಕೆ ಈ ಒಂದು ಆಕ್ಸ್ಫರ್ಡ್ ಸಂಸ್ಥೆಯ ಬಾಗಿಲು, ಹೃದಯದ ಬಾಗಿಲು ಸದಾ ತೆರೆದಿರುತ್ತೆ ಅನ್ನತಕ್ಕಂಥ ವಿಚಾರವನ್ನು ತಮ್ಮಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಹತ್ರ SLC ನಾವು ಏನು ಮಾಡ್ತೀವಿ ಅಂತಂದ್ರೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಲಿ ಕಡಿಮೆ ಮಾರ್ಕ್ಸನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಪಾಸ್ ಆಗ್ತಕ್ಕಂಥವ್ರಲ್ಲಿ ನಾವು ಪ್ರಾರಂಭದಿಂದ ಏನು ಮಾಡ್ತೀವಿ ಅಂತಂದರೆ 35 ಅಂಕ ತೊಗೊಂಡು ಪಾಸ್ ಆಗ್ತಕ್ಕ ವಿದ್ಯಾರ್ಥಿಗಳಿಗೆ 50 ಯಾವ ರೀತಿ ತೊಗೋಬೇಕು, 50% ಪಡೆದಂಥ ವಿದ್ಯಾರ್ಥಿಗಳಿಗೆ 70, 80 ಯಾವ ರೀತಿ ಮಾಡಬೇಕು, 80 ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ 100 ಹಾಗೆ ಮಾಡ್ಕೊಳತಕ್ಕಂಥ ಒಂದು ಯೋಜನೆಯನ್ನು, ಒಂದು ಪಠ್ಯಕ್ರಮವನ್ನು ಹಾಕ್ಕೊಂಡಿರ್ತೀವಿ ನಾವು. ಅಷ್ಟೇ ಅಲ್ಲದೆ ಸತತವಾಗಿ ನಾವು 4 ವರ್ಷಗಳ ಕಾಲ ರಾಜ್ಯಕ್ಕೆ SLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ಕರ್ನಾಟಕಕ್ಕೆ ಮಾದರಿಯಾಗಿದೆ. ವಿಶೇಷವಾಗಿ ಈ ವರ್ಷ ಅಂತಂದ್ರೆ 625ಕ್ಕೆ 625 ಅಂಕಗಳನ್ನು ಪಡೆದು ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಒಂದು ಸನ್ಮಾನಕ್ಕೆ ಪಾತ್ರರಾಗಿದ್ದೀವಿ ನಾವು. ಅಷ್ಟೇ ಅಲ್ಲದೆ ಇವತ್ತಿನ ಗವರ್ನರು ಕೂಡ ನಮಗೆ ಸನ್ಮಾನ ಮಾಡಿದ್ದಾರೆ ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿಗೆ. ಇಂಥ ಬಹುಸಂಖ್ಯಾತ ವಿದ್ಯಾರ್ಥಿಗಳಿಗೆ ರಾಜ್ಯದಿಂದ ನಮಗೆ ಪುರಸ್ಕಾರ ಕೂಡ ಪಡೆದಿದೆ. ಪುರಸ್ಕಾರ ಮಹತ್ವದ್ದಲ್ಲ, ನಮಗೆ ಪದಕಿ ಮಹತ್ವ ಅಲ್ಲ, ನಮಗೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟತಕ್ಕಂಥದ್ದು ಬಹಳ ಮಹತ್ವದ್ದಿದೆ. ಇನ್ನು ಮುಂದೆ ಯಾರಾದರೂ ಕೂಡ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದು ಅಂತಂದ್ರೆ ನಮ್ಮ ಸಂಸ್ಥೆಗೆ ನೀವು ಅಡಿಮಾಡಿ ಕೊಡಿ, ನಾವು ಅವರಿಗೆ ಶಿಕ್ಷಣವನ್ನು ಕೊಡಲು ಸದಾ ಸಿದ್ಧರಿದ್ದೀವಿ ಅನ್ನತಕ್ಕಂಥ ಮಾತನ್ನು ತಮ್ಮಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸಂಗಮೇಶ್ ಹೋಗಾರ್ ಅಂಥೇಳಿ ಗೌರ್ಮೆಂಟ್ ಹೈಸ್ಕೂಲ್ ಟೀಚರು. ಅದರೊಂದಿಗೆ ಬಡ ಪ್ರತಿಭೆಗಳನ್ನು ಗುರುತಿಸಿ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸೋದಕ್ಕೋಸ್ಕರ ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಅನ್ನುವಂಥ ಒಂದು ಸಂಸ್ಥೆಯ ಫೆಸಿಲೇಟರಾಗಿ ಕೂಡ ಕಾರ್ಯ ಮಾಡುತ್ತೀನಿ ನಾನು. ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟ್ ಹಾಗೂ ರಾಯಚೂರು, ಯಾದಗಿರಿಯಲ್ಲಿ
ಬಡ ಪ್ರತಿಭೆಗಳು ಏನಾದರೂ ಇದ್ದರೆ ಅವುಗಳನ್ನು ಗುರುತಿಸ್ಕೊಂಡು ಮುಂದಿನ ಉನ್ನತ ಶಿಕ್ಷಣವಾದಂಥ ಇಂಜಿನಿಯರಿಂಗ್ ಮತ್ತು MBBS ಓದುವಂಥ ಮಕ್ಕಳಿಗೆ ನಮ್ಮ ಫೌಂಡೇಶನ್ದಿಂದ ಅವರಿಗೆ ಸಹಾಯಧನವನ್ನು ನೀಡ್ತೀವಿ. ಇವತ್ತು ನಾವು ಆಕ್ಸ್ಫರ್ಡ್ ಪಾಟೀಲ್ಸ್ ನಾಗರಬೆಟ್ಟ ಕಾಲೇಜ್ನಲ್ಲಿ ಬಡ ಪ್ರತಿಭೆಗಳನ್ನು ನೋಡಿ ನಿಜಕ್ಕೂ ಖುಷಿ ಆಯಿತು. ಇಂಥ ಬಡ ಪ್ರತಿಭೆಗಳಿಗೆ ಮಾತೃ ಹೃದಯ ಸಂಸ್ಥೆ, ಆಕ್ಸ್ಫರ್ಡ್ ನಾಗರಬೆಟ್ಟ ಸಂಸ್ಥೆ ಉಚಿತ ಶಿಕ್ಷಣವನ್ನು ಕೊಟ್ಟಿದ್ದು ನಿಜಕ್ಕೂ ಸಂತೋಷವಾದಂಥ ಒಂದು ಕೆಲಸ. ಅವ್ರು ಮಾಡಿದ ಕೆಲಸ ಸಣ್ಣ ಸಾಧನೆ ಅಲ್ಲ. ಈ ಬಡ ಪ್ರತಿಭೆಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಉನ್ನತ ಶಿಕ್ಷಣಕ್ಕೆ ದಾರಿ ತೋರಿಸಿದಂಥ ಈ ಸಂಸ್ಥೆಗೆ ವೈಯಕ್ತಿಕವಾಗಿ ನಾವು ಅವ್ರ ಪಾಲಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಬಡ ಪ್ರತಿಭೆಗಳು ಇವತ್ತು ನಾವು ಕಾಣ್ತಾ ಇರುವಂಥ 3 ಬಡ ಪ್ರತಿಭೆಗಳು ಕೂಡ ನಿಜಕ್ಕೂ ಕಷ್ಟಕದಲ್ಲಿರುವಂಥ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿಗಳು. ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮನೆಯ ಪರಿಸ್ಥಿತಿಯನ್ನು ಮನದಲ್ಲಿಟ್ಟುಕೊಂಡು ತಂದೆ ತಾಯಿ ಶ್ರಮವನ್ನು ಗಮನಿಸಿ ಕಷ್ಟಪಟ್ಟು ಓದಿ ಇವತ್ತು ಎಲ್ಲರಿಗೆ ಮಾದರಿಯಾಗಿದ್ದಾರೆ. ಇವಳು ಮಾನಸಾ ಹಿರಾಮಠ್ ಅನ್ನುವಂಥ ವಿದ್ಯಾರ್ಥಿನಿ ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಟಿಗೆ ಫಸ್ಟ್ ಬಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಗೆ ಸೆಲೆಕ್ಟ್ ಆಗುವಂಥ ಅರ್ಹತೆಯನ್ನು ಪಡ್ಕೊಂಡು ಇವತ್ತು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ತನ್ನ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಅವಳಿಗೆ ನಿಜವಾದವಾಗಲೂ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಹೇಳ್ತೀನಿ. ಅದೇ ಥರನಾಗಿ 2ನೇ ವಿದ್ಯಾರ್ಥಿನಿ MBBS ಅಷ್ಟೇ ಅಲ್ಲದೇ ಕೂಡ NIT ಕೂಡ ಕ್ಲಿಯರ್ ಮಾಡಿಕೊಂಡು ಆಕ್ಸ್ಫರ್ಡ್ ಸಂಸ್ಥೆಯಲ್ಲಿ MBBSದೊಂದಿಗೆ NIT IITಗೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾರೆ ಅನ್ನೋದಕ್ಕೆ ನಿರೂಪಣೆ ಮಾಡಿದ ಅಂಥ ವಿದ್ಯಾರ್ಥಿಗಳು ಕೂಡ MBBS ಮೈಸೂರು ಮೆಡಿಕಲ್ ಕಾಲೇಜ್ಗೆ ಸೆಲೆಕ್ಟ್ ಆಗಿದ್ದಾಳೆ. 3ನೇ ವಿದ್ಯಾರ್ಥಿ ಅಕ್ಷತಾ ಪೂಜಾರ್ ಅನ್ನುವಂಥ ವಿದ್ಯಾರ್ಥಿ ಬಡ ಪ್ರತಿಭೆ ವಿದ್ಯಾರ್ಥಿ. ಈ ಮಗಳು ಬಡ ಹುಡುಗಿ ಅದಾಳ, ಆದರೆ ಏನಾದರೂ ಸಾಧನೆ ಮಾಡ್ತಾಳೆ ದೋಸ್ತ, ಸ್ವಲ್ಪ ನಿಮ್ಮಿಂದ ಹೆಲ್ಪ್ ಇದ್ದರೆ ಮಾಡಲ್ಲ, ಇವಳಿಗೆ ಏನಾದರೂ ಲೈಫ್ ಚೇಂಜ್ ಆಗ್ತೈತಿ ಅಂಥೇಳಿ ಅದನ್ನು ನಮ್ಮ ಪಾಟೀಲ್ ಸರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆಯ್ತು ರೀ ಸರ್, ಅವ್ರು ಬಡವಳಿದ್ರೆ ನಿಜವಾಗ್ಲೂ ನಾವು ಅವ್ಳಿಗೆ ಸಹಾಯ ಮಾಡೋಣ, ಬಟ್ ಸಾಧನೆ ಮಾಡಬೇಕು ಅಂತ ಅವರಿಂದ ವಚನ ತೊಗೊಂಡಿದ್ದರು. ಅವಳ ಪ್ರಕಾರ ಆ ವಿದ್ಯಾರ್ಥಿನೂ ಕೂಡ ಕಷ್ಟಪಟ್ಟು ಓದಿ ಇವತ್ತು ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ MBBS ಸೆಲೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ 50,000 ರೂಪಾಯಿ, ಅಂದರೆ 5 ವರ್ಷ 2.5 ಲಕ್ಷ ರೂಪಾಯಿ ನಮ್ಮ ಫೌಂಡೇಶನ್ದಿಂದ ವಿದ್ಯಾರ್ಥಿಗಳಿಗೆ 3 ವಿದ್ಯಾರ್ಥಿಗೆ ಕೊಡ್ತೀವಿ ಅಂಥೇಳಿ ನಾವು ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಇವ್ರಿಗೆ ಅಷ್ಟೇ ಅಲ್ಲದೇ ಎಲ್ಲ ವಿದ್ಯಾರ್ಥಿಗಳು, ಬರೀ ಕೇವಲ 3 ವಿದ್ಯಾರ್ಥಿಗಳಲ್ಲ, ಯಾರ್ಯಾರು ಬಡ ವಿದ್ಯಾರ್ಥಿಗಳದಾರ MBBSನಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ 40,000ಕ್ಕಿಂತ ಒಳಗಡೆ ಬಂದರೆ ಅಂಥ ವಿದ್ಯಾರ್ಥಿಗಳು ನಮ್ಮ ಫೌಂಡೇಶನ್ನಿಂದ ಸಹಾಯ ತಗೊಳ್ಳೋಕ್ಕೆ ಅರ್ಹರಾಗ್ತಾರೆ. ಅದೇ ಇಂಜಿನಿಯರಿಂಗ್ನಲ್ಲಿ ಕೂಡ 5,000ಕ್ಕಿಂತ ಒಳಗಡೆ ರ್ಯಾಂಕ್ ಬಂದರೆ ಅವ್ರು ಇಂಜಿನಿಯರಿಂಗ್ ಹೋಗುವಂಥ ಇಷ್ಟಪಟ್ಟಂಥ ವಿದ್ಯಾರ್ಥಿ ಅವರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಫೌಂಡೇಶನ್ಗೆ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ನನ್ನ ಆತ್ಮೀಯ ಸ್ನೇಹಿತ. ಅಟ್ ಪ್ರೆಸೆಂಟ್ ಅವ್ರು ಎಲ್ಲಿದ್ದಾರಪ್ಪ ಅಂದರೆ ಕತಾರ್ನಲ್ಲಿದ್ದಾರೆ. ವಿದೇಶದಲ್ಲಿ ಇದ್ದುಕೊಂಡು ಬಡ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಹಣವನ್ನು ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಅವನು ಡೋನರ್ ಆಗಿ ಕೆಲಸ ಮಾಡ್ತಾನೆ. ನಮ್ಮ ಪಾಲಿಗೆ ಪಾಟೀಲ ಸರ್ ದೇವರಂತೆ ಬಂದರೆಂದು ಕಣ್ಣೀರಿಟ್ಟ ವಿದ್ಯಾರ್ಥಿನಿಯರು. ತಂದೆಯ ಕುಡಿತದ ದಾಸ್ಯದಿಂದಾಗಿ ನನ್ನ ಓದು ಮುಂದುವರಿಯುತ್ತದೆ ಎಂಬ ಭರವಸೆಯೇ ಇರಲಿಲ್ಲ. ಆದರೆ MS ಪಾಟೀಲ ಸರ್ ತಂದೆಯ ಸ್ಥಾನದಲ್ಲಿ ನಿಂತು ನಮಗೆ ಉಚಿತ ಶಿಕ್ಷಣ ನೀಡಿ ಕಾಯ್ದುಕೊಂಡರು. ಕಾಲೇಜಿನ ಬೋಧಕ ವೃಂದ ನೀಟ್ ಹಾಗೂ JEE ತರಬೇತಿಯನ್ನು ಅತ್ಯಂತ ಸರಳವಾಗಿ ನೀಡಿದರು ಎಂದು ವಿದ್ಯಾರ್ಥಿನಿ ಮಾನಸಾ ಹಿರೇಮಠ ಹೇಳಿದರು. ನನ್ನ ಹೆಸರು ಮಾನಸಾ ಹಿರೇಮಠ್ ಅಂತೇಳಿ. ನಾನು ಫಸ್ಟ್ PUC ಸೆಕೆಂಡ್ PUC ಓದಿದ್ದು ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜಲ್ಲಿ. ನಾನು ಮುರಾರ್ಜಿ 5th to 10th ಮುರಾರ್ಜಿಯಲ್ಲೇ ಓದಿದ್ದು. ಹಾಗಾಗಿ ನನಗೆ ಫಸ್ಟ್ PUC ನಂದು 10th ರಿಸಲ್ಟು ಚೆನ್ನಾಗಾಗಿತ್ತು. ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಕುಡಿಯೋದ್ರಿಂದ ಕಾರಣಕ್ಕಾಗಿ ನಮ್ಮ ಮನೇಲಿ ಓದಿಸ್ತಾರಾ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ PUC ಸೆಕೆಂಡ್ PUC ನಮ್ಮ ವಾಪಸ್ ಮುರಾರ್ಜಿಗೆ ಹೋಗಬೇಕಂತನೂ ಡಿಸೈಡ್ ಮಾಡಿದ್ದೆ. ಆಗ ನಮ್ಮ ಅಣ್ಣ ನನಗೆ ಬೆನ್ನೆಲುಬಾಗಿ ನಿಂತಿದ್ದು. ನಮ್ಮ ಅಣ್ಣ ಧೈರ್ಯ ಮಾಡಿ ನಾ ಕಲಿಸ್ತೀನಿ ಇವನ್ ಅವರು ಇನ್ನೂ ಓದ್ತಿದ್ದಾರೆ, ಬಟ್ ನಮ್ಮ ತಂಗಿ ಇದಾಗಬಾರ್ದು ಅಂತ ಹೇಳಿ ಅವರು ನನಗೆ ಭಾಳ ಸಪೋರ್ಟ್ ಮಾಡಿದರು. ಹಾಗಾಗಿ ಇಲ್ಲಿ ಒಂದಿನ ನಾವು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ವಿ. ಆವಾಗ ನಾವು ಹಚ್ಬೇಕಂತನೂ ಅಂದ್ಕೊಂಡಿರಲಿಲ್ಲ. ಅವತ್ತು ನಮ್ಗೆ ಪಾಟೀಲ್ ಸರ್, ನಮ್ಮ ಅದೃಷ್ಟನೋ ಏನೋ ಪಾಟೀಲ್ ಸರ್ ನಮಗೆ ಸಿಕ್ಕರು. ಅವತ್ತು ಸಿಗಲಿಲ್ಲ ಅಂದರೆ ನಾ ಏನು ಇಲ್ಲಿ ಬರ್ತಿರಲಿಲ್ಲ. ಆಗ ನಮ್ಮ ಪಾಟೀಲ್ ಸರ್ ಸಿಕ್ಕಿ ಇಲ್ಲ ಕಮ್ಮಿ ಮಾಡ್ತೀವಿ, ಚೆನ್ನಾಗಿ ಓದ್ತೀವಿ ಅಂತೇಳಿ ಕೇಳಿದರು. ಇಲ್ಲ ನಾವು ಓದ್ತೀನಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಹಾಗಾಗಿ ಇಲ್ಲೇ ಅಡ್ಮಿಷನ್ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅವರು ಎವ್ರಿ ವೀಕೆಂಡ್ ನಾವು ಎಕ್ಸಾಮ್ ಬರೀತಿದ್ವಿ. ವೀಕೆಂಡ್ ಎಕ್ಸಾಮ್ ಬರೆದಾಗೆಲ್ಲ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತಿತ್ತು. ಆಗ ಅವರು ಪ್ರತಿ ವೀಕು ಬಂದು ನನಗೆ ಎಷ್ಟು ಎನ್ಕರೇಜ್ ಮಾಡ್ತಿದ್ರಂದರೆ, ಇಲ್ಲ ಮಗು ನೀ ಚೆನ್ನಾಗಿ ಓದು, ನಾನಿನ್ನು ಮುಂದೆ ಹೆಲ್ಪ್ ಮಾಡ್ತೀನಿ,
ನೀ ಏನೋ ಅಂಜಕ್ಕೆ ಹೋಗ್ಬೇಡ, ನಿಮ್ಮ ಪಪ್ಪ ಸರಿ ಇಲ್ಲ ಅಂತೇಳಿ ಇದು ಮಾಡೋಕೆ ಹೋಗ್ಬೇಡ, ಬೇಕಾದ್ರೆ ನಾನು ಮುಂದೆಲ್ಲ ನಿನಗೆಲ್ಲ ಫ್ರೀ ಮಾಡಿಕೊಡ್ತೀನಿ ಅಂತೇಳಿ ಭಾಳ ಎನ್ಕರೇಜ್ ಮಾಡಿದ್ರು ಅವರು. ಹಾಗೆ ನಮ್ಮ ಅಣ್ಣ ಕೂಡ ಭಾಳ ಎನ್ಕರೇಜ್ ಮಾಡಿದರು, ನೀ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ, ನೀ ಚೆನ್ನಾಗಿ ಓದ್ತಿ ಅಂತ ಹೇಳ್ಕೇಶಿಂದ. ಮತ್ತು ಇಲ್ಲಿ ಟೀಚಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಮಾತಾಡೋಂಗಿಲ್ಲ. ಟೀಚಿಂಗ್ ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಕೂಡ ಆಗಿರ್ಬೋದು. ಅವ್ರು ಏನಂದರೆ IIT ಅಡ್ವಾನ್ಸ್ ಲೆವೆಲಲ್ಲಿ ಟೀಚ್ ಮಾಡ್ತಾರೆ. ಅವರಿಗೆ ಏನೂ ಒಂದು ಹೆಸರಿಡಂಗಿಲ್ಲ. ಹಾಗೆ ಎಲ್ಲ JEE ಲೆವೆಲಲ್ಲೂ ಟೀಚ್ ಮಾಡಿ, ನಾನು JEE ಎಕ್ಸಾಮ್ ಕೂಡ ಬರೆದಿದ್ದೀನಿ. ಅದರಲ್ಲಿ 98% ಬಂದಿತ್ತು, ನನಗೂ ಕಾಲೇಜ್ ಸೆಲೆಕ್ಟ್ ಆಗಿತ್ತು. ಮತ್ತು ಈ ನೀಟಲ್ಲಿ ಕೂಡ ನೀಟ್ ಎಕ್ಸಾಮಲ್ಲಿ 650 ಮಾರ್ಕ್ಸ್ ನಂದು, ರ್ಯಾಂಕು 1873. ಹಂಗಾಗಿ BMC ಮೆಡಿಕಲ್ ಕಾಲೇಜ್ ಸಿಕ್ಕೈತಿ, ಅಲ್ಲೇ ಹೊಂಟೀನಿ. ಎಷ್ಟು ಕೋಆಪ್ರೇಟಿವ್ ಅಂತಂದರೆ ನೀವು ಎಷ್ಟರ ಡೌಟ್ ಕೇಳಿರಿ, ಅವರು ಏನೂ ಅನ್ನಲ್ಲ, ಎಲ್ಲ ಬೇಸಿಕ್ಕಿಂದನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಹೆಂಗಂದ್ರೆ ನಮ್ಮ ತಂದೆ ತಾಯಿ ಥರನೇ ಆಗಿದ್ರು ಅವರು ಕೂಡ. ಮತ್ತು ಸ್ಟಡಿ ಅವರಲ್ಲಿ ಕೂಡ ಇಲ್ಲಿ ಸ್ಟಾಫ್ ಬಿಟ್ಟು ಇನ್ನಿತರ ನಮಗೆ ನೋಡ್ಕೋತಿರ್ತಾರಲ್ಲ, ಅವರು ಕೂಡ ನಿದ್ದೆ ಅದು ಬರ್ತಿತ್ತಂದರೆ ಏನಾದರೂ ನಡ್ಬರ್ಕ ಚಾಕ್ಲೇಟ್ ಅದು ತಂದು ಕೊಡ್ತಿದ್ರು, ನಿದ್ದೆ ಬರಬಾರ್ದಂತ ಹೇಳಿ. ಹಾಗಾಗಿ ಮತ್ತು ಬೇಸಿಗೆಯಲ್ಲೂ ಕೂಡ ಮಕ್ಕಳು ಭಾಳ ಇದಾಗುತ್ತಂತೇಳಿ ನಮ್ಗೆ ಕಲ್ಲಂಗಡಿ ಅದೆಲ್ಲ ಕೊಡ್ತಿದ್ರು, ಎಲ್ಲ ಫೆಸಿಲಿಟಿ ಮಾಡ್ತಿದ್ರು. ಮತ್ತು ಒಂದು ತಿಂಗಳು ಕೂಡ ನಮಗೆ ಫ್ರೀಯಾಗೇ ಕೊಟ್ಟಿದ್ದಾರೆ. ಎಲ್ಲ ಕಾಲೇಜಲ್ಲಿ ಕೂಡ ವಾಪಸ್ ಇದು ರೀನೀಟ್ ಸಂಬಂಧ ಒಂದು ತಿಂಗಳು ಎಕ್ಸ್ಟ್ರಾ ಫೀಸ್ ತೊಗೊಂಡಿದ್ರು. ಬಟ್ ಇಲ್ಲಿ ಏನೂ ಫೀಸ್ ತೊಗೊಂಡಿಲ್ಲ, ₹1 ಕಟ್ಟಿಲ್ಲ. ಈಗೂ ಕೂಡ ಹೂಗಾರ್ ಸರಿಂದ ನಮ್ಗೆ ಮುಂದೆ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಊಟದ ಬಗ್ಗೆ ಮಾತಾಡ್ಬೇಕಂದ್ರೆ ಊಟ ಮೊದಲೇ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ನಾ ಊಟ ಮಾಡಿದ ಮಾತ್ರ ಯಾವುದೇ ಇದಕ್ಕೂ ಕಮ್ಮಿ ಇಲ್ಲ. ಮುರಾರ್ಜಿ ಆಗಿರ್ಬೋದು, ಮುರಾರ್ಜಿಗಿಂತನೂ ಚಲೋ ಐತಿ. ಇಷ್ಟು ಜನ ಮಕ್ಕಳದಾರ ಅಂತಂದ್ರೆ ಅವ್ರು ಎಷ್ಟು ಚಲೋ ಮಾಡಾಕ್ತಾರೆ. ನನ್ನ ತಾಯಿ ತರಕಾರಿ ಮಾರಿ ಸಂಸಾರ ಸಾಗಿಸುತ್ತಿದ್ದಾರೆ. ತಂದೆಯ ಕಿರುಕುಳದ ನಡುವೆ ಬೆಳೆದ ನನಗೆ ಪಾಟೀಲರ್ ಸರ್ ಹೆತ್ತ ತಂದೆಯಂತೆ ಬಂದರು. ಕಾಲೇಜಿನಲ್ಲಿ ದೊರೆತ ಉತ್ತಮ ವಾತಾವರಣ ಮತ್ತು ಸಿಬ್ಬಂದಿಯ ಬೆಂಬಲಕ್ಕೆ ಎಂದಿಗೂ ಋಣಿಯಾಗಿರುತ್ತೇನೆ ಎಂದು ವಿದ್ಯಾರ್ಥಿನಿ ಭಾಗ್ಯಶ್ರೀ ಬಸರಕೋಡ ಹೇಳಿದಳು. ನನ್ನ ಹೆಸರು ಭಾಗ್ಯಶ್ರೀ ಬಸರಕೋಡ್ ಅಂತ. ಇಲ್ಲೇ ವಿಜಾಪುರ ಡಿಸ್ಟಿಕ್ದವಳು, ಮುದ್ದೇಬೇಳ ಹತ್ರ. ಆ್ಯಂಡ್ ಇಲ್ಲೆಲ್ಲ ಹೇಳ್ತಾರೆ ಫಸ್ಟ್ ಎಲ್ಲರಿಗೂ ಏನು ಅನ್ಸುತ್ತಂದ್ರೆ ಜೀನಿಯಸ್ ಎಕ್ಸಾಮ್ ಬರೆದ್ರೆ ಇಲ್ಲಿ ಅದರೊಳಗೆ ಫಸ್ಟ್ ಹಿಂಗೆ ಯಾರು ರ್ಯಾಂಕಿಂಗ್ ಬರ್ತಾರಲ್ಲ ಅವರಿಗೆ ಫ್ರೀಯಾಗಿ ಇರ್ತದೆ ಅಂತಂತಾರೆ. ಬಟ್ ನಾನು ಜೀನಿಯಸ್ ಎಕ್ಸಾಮೇ ಬರ್ದಿದ್ದಿಲ್ಲ. ಮೀನ್ಸ್ ಅವ ನಮ್ಮ ಹತ್ರ ಅಷ್ಟು ಫೋನಿಂದು ಅದೇನು ಅಷ್ಟು ನಮ್ಗೆ ಅದ್ರ ಮಾಹಿತಿ ಇರಲಿಲ್ಲ. ನಾನು ಜೀನಿಯಸ್ ಎಕ್ಸಾಮ್ ಬರಲೇ ಇರಲಿಲ್ಲ. ಬಟ್ ನಮ್ಮ ಮನೇಲೆಲ್ಲ ತುಂಬ ಕಷ್ಟ ಇತ್ತು. ನನಗೆ ಫಸ್ಟ್ PU ಸೆಕೆಂಡ್ PU ಓದ್ಸೋಕೆ ಕಷ್ಟ ಆಗ್ತಿತ್ತು, ಕಷ್ಟ ಅಂದ್ಕೊಂಡಿದ್ರು. ಆಮೇಲೆ ಯಾರೋ ನಮ್ಗೆ ಅಂದರೆ ನಮ್ದು ರಿಲೇಷನ್ ಒಳಗೆ ಯಾರೋ ಹೇಳಿದ್ರು, ಹಿಂಗೆ ಪಾಟೀಲ್ಸ್ ಇದ್ರೊಳಗೆ ನೀವು ಏನಾದರೂ ಚಲೋ ಓದೋಕ್ಕಿದ್ಲಂದ್ರೆ ಈ ಬಡವ್ರಿಗೆ ಅವ್ರಿಗೆ ಹೆಲ್ಪ್ ಮಾಡ್ತಾರಂತ ಹೇಳಿದ್ರು. ಆವಾಗ ಇಲ್ಲಿ ಬಂದ್ವಿ. ನಾನು ಚೆನ್ನಾಗಿ ಓದ್ತಿದ್ದೆ, ಓದಬೇಕನ್ನೋ ಒಂದು ಹಂಬಲ ಇತ್ತು, ಛಲ ಇತ್ತು ನನ್ನಲ್ಲಿ. ಯಾಕಂದ್ರೆ ಮನೇಲೆಲ್ಲ ಫುಲ್ ತುಂಬ ಕಷ್ಟ, ಎಲ್ಲ ಮಮ್ಮಿನೇ ಮಾಡಬೇಕು. ಪಪ್ಪ ಅಂದರೆ ಬರೀ ಕುಡ್ದು ಬಂದು ಮಮ್ಮಿ ಕೊಡೋದೆಲ್ಲ ಮಾಡ್ತಿದ್ರು. ನಮ್ಮ ಫೀಸ್ ಅಷ್ಟು ಕಟ್ಟೋದು ಆಗ್ತಿರ್ಲಿಲ್ಲ, ಎಲ್ಲ ಮಮ್ಮಿನೇ ಕಲಿಸ್ಬೇಕಿತ್ತು. ಆವಾಗ ಆ ರೀತಿ ಒಂದು ಸಲ ಪಾಟೀಲ್ ಸರ್ ಹತ್ರ ಹೇಳಿದ ತಕ್ಷಣ ನಾನು ಜೀನಿಯಸ್ ಎಕ್ಸಾಮು ಬರ್ದಿದ್ದಿಲ್ಲ, ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಫೀಸ್ ಕಡಿಮೆ ಮಾಡೋದು ಹೆಂಗಂತ. ಒಂದು ಸಲ ಪಾಟೀಲ್ ಸರ್ ಹತ್ರ ಮಾತಾಡಿದ ತಕ್ಷಣ ಅವರು ಪೂರ್ತಿ ನನ್ನ ಸೆಕೆಂಡ್ PUದೆಲ್ಲ ಫೀಸ್ ಎಲ್ಲ ಇದು ಫ್ರೀ ಒಳಗೆ ಇದು ಮಾಡಿಕೊಟ್ರು, ಓದಿಸ್ಕೊಟ್ರು. ಆ್ಯಂಡ್ ಇಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ ಹೇಳಿದ್ಲು ಇಲ್ಲಿ MBBS ಇತ್ತಂದ್ರೆ ಈ ಕಾಲೇಜ್ ಪ್ರಿಫೇರ್ ಮಾಡ್ಬೋದಂತ. ಅದು ಅಂತೂ ಖಚಿತ. ಮೀನ್ಸ್ ಇವಾಗ ಆಲ್ರೆಡಿ ಇದನ್ನು ಎಷ್ಟೋ ಜನ MBBS ಮುಗಿಸಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಂಜಿನಿಯರ್ ಮಾಡೋದಕ್ಕೂ ಈ ಕಾಲೇಜು ನಾನು ಇದು ಅಂತ ಹೇಳ್ಬೋದು. ಯಾಕಂದರೆ ನಾನೇ ಎಕ್ಸಾಂಪಲ್ ಏನಂದರೆ ನಾನಿಲ್ಲಿ ನೀಟ್ ಮಾಡೋದಕ್ಕಂತಲೇ ಬಂದಿದ್ದೆ. ಬಟ್ ಇಲ್ಲಿ ಅವರು JEEದು ನಮಗೆ ಏನಂದ್ರೆ JEEದು ಕೋಚಿಂಗ್ ಕೊಡ್ತಾರೆ ನಮ್ಗೆ. ಮೀನ್ಸ್ JEE ಕೋಚಿಂಗ್ ಕೊಡ್ತಾರೆ, ಇಂಜಿನಿಯರಿಂಗೂ ಮಾಡ್ಬೋದು. ಮೀನ್ಸ್ ನನಗೆ NIT ಸಿಕ್ಕಿತ್ತು ಆ್ಯಂಡ್ MBBS ಸೀಟೂ ಸಿಕ್ಕಿದೆ ನನಗೆ ಮೈಸೂರಲ್ಲಿ. ಈ ಎರಡು ರೀತಿ ನಿಂಗೆ ಬರೀ ಮೆಡಿಕಲ್ ಅಂತ ಅಷ್ಟೇ ಅಲ್ಲ, ಇಂಜಿನಿಯರಿಂಗೂ ಈ ಕಾಲೇಜ್ ನೀವು ರೆಫರ್ ಮಾಡ್ಬೋದಂತ ನಾನು ಹೇಳ್ತೀನಿ. ಆ್ಯಂಡ್ ತುಂಬ ಇದು ಅಂದರೆ ಇಲ್ಲಿ ಎಲ್ಲರಿಗೆ MBBS ಮಾಡೋದ್ರಲ್ಲಿ ಏನಂದರೆ ಥಿಯರಿ ಒಳಗೆ ಇರ್ತಾರಲ್ಲ, ಅಂದರೆ ಇವರು ಬಯೋ ಒಳಗೆ ಚೆನ್ನಾಗಿರ್ತಾರೆ. ಬಟ್ ಅವ್ರಿಗೆ ಏನಂದ್ರೆ ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲರಿಗೆ ಪ್ರಾಬ್ಲಮ್ ಆಗೋದಂದರೆ ಫಿಸಿಕ್ಸಲ್ಲಿ. ಬಟ್ ನಾನು 100% ಶೋರಾಗಿ ಹೇಳ್ತೀನಿ. ಮೀನ್ಸ್ ಇಲ್ಲಿ ಫಿಸಿಕ್ಸ್ ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದರೆ ನಾನು ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲಿತ್ತು. ಮೀನ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ, ಫಿಸಿಕ್ಸು ತುಂಬ ಚೆನ್ನಾಗಿ ಹೇಳ್ತಾರೆ ಇಲ್ಲೆಲ್ಲ ಲೆಕ್ಚರರ್ಸು. ನಿಮ್ಗೆ ಅಂದರೆ ಬೇಸಿಕ್ಕಿಂದ ನಿಮ್ಗೆ
ಒಂದು ಮ್ಯಾಥ್ಸ್ ಒಳಗೆ ಇದು ಇರಬೇಕು ಹಂಗೆ ಎಕ್ಸ್ಪರ್ಟ್ ಇರಬೇಕಂತೇನಿಲ್ಲ. ನಿಮಗೆ ಫಿಸಿಕ್ಸ್ ಬೇಕಿತ್ತಂದರೆ ಇಲ್ಲಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾರೆ, ಎಲ್ಲನೂ ಬೇಸಿಕ್ಕಿಂದ ತೊಗೊಂಡು ಈ ಥರ. ಅಂದರೆ ಅವ್ರ ಮಕ್ಕಳು ಅಂದರೆ ಅವ್ರು ಇವಾಗ ಒಂದು ಲೆಕ್ಚರರ್ ಆಗಲ್ಲ, ನಾವು ನಮ್ಮ ಮಕ್ಕಳೇ ಓದ್ತಿದ್ದಾರೆ, ನಾವು ಅವ್ರ ಭವಿಷ್ಯನ ನಾವೇ ಕಟ್ಟಬೇಕು ಅಂತ ಅಂದ್ಕೊಂಡು ಅವ್ರು ತುಂಬ ಜವಾಬ್ದಾರಿಯಿಂದ ಶಿಕ್ಷಕರಾಗೆಲ್ಲ ತಂದೆ ತಾಯಿಯಾಗಿ ನಮ್ಗೆ ಅವರು ಟೀಚ್ ಮಾಡ್ತಾರೆ. ಸರ್ ಆಯಿತು ಮೀನ್ಸ್ ನಮ್ಗೆ ಇವಾಗ ಏನಾದರೂ ಜೆರಾಕ್ಸ್ ಬೇಕಾಗಿತ್ತು, ಮನೆಯಿಂದ ತರಿಸ್ಕೊಳ್ಳೋದು ಆಗ್ತಿರ್ಲಿಲ್ಲಲ್ಲ, ಅವಾಗ ನಮ್ಗೆ ಹಿಂಗೆ ಏನಾದರೂ ಕ್ವಶನ್ ಪೇಪರ್ ಅದು ಬೇಕಂತಂದ್ರು ನಮ್ಗೆ ಇದು ತೆಗೆದು ಕೊಡ್ತಿದ್ರು. ತುಂಬ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಇಲ್ಲಿ. ಇವಾಗ NIT ಸಿಕ್ಕಿತ್ತು ಸರ್, ಬಟ್ MBBS ಸಿಕ್ಕಿತ್ತು. ಇವಾಗ ನಾನು ಡಾಕ್ಟರ್ ಆಗಬೇಕಂತ ಡ್ರೀಮ್ ಇತ್ತು, ಸೊ ನಾನು MBBS ಮೈಸೂರಿಗೆ ಜಾಯ್ನ್ ಆಗ್ತಿದ್ದೀನಿ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರ್ತವೆ, ಅದನ್ನು ನೆನೆಸ್ಕೊಂಡು ನೀವು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಎಲ್ಲ ಮೀನ್ಸ್ ನಿಮ್ಗೆ ಓದಬೇಕನ್ನೋ ಛಲ ಇದ್ದರೆ ಒಂದಲ್ಲಾದರೂ ಒಂದು ನಿಮ್ಗೆ ದಾರಿ ಸಿಕ್ಕೇ ಸಿಗುತ್ತೆ. ಅದು ನಮ್ಮ ತಂದೆ ಸಣ್ಣ ಹಿಡುವಳಿ ರೈತ. 7 ಜನ ಹೆಣ್ಮಕ್ಕಳಿರುವ ಬಡ ಕುಟುಂಬ ನಮ್ಮದು. ಮುಂದೆ ಓದಲು ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ಈ ಸಂಸ್ಥೆ ನನ್ನ ಕೈ ಹಿಡಿದು ವೈದ್ಯೆಯಾಗುವ ಕನಸನ್ನು ನನಸು ಮಾಡಿದೆ ಎಂದು ವಿದ್ಯಾರ್ಥಿನಿ ಅಕ್ಷತಾ ಪೂಜೇರಿ ಹೇಳುತ್ತಾರೆ. ಹೆಸರು ಅಕ್ಷತಾ ಗದಿಗೆಪ್ಪ ಪೂಜಾರಿ. ನನ್ನ ನೀಟ್ ಸ್ಕೋರ್ 553. ನನಗೂ ಬೀಮ್ಸ್ ಬೆಳಗಾವಿ ಕಾಲೇಜ್ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಆಕ್ಸ್ಫರ್ಡ್ ಪಾಟೀಲ್ PU ಕಾಲೇಜ್. ಇಲ್ಲಿ ನೈಟಿಯಾಗಿ ಸ್ಕೋರ್ ಮಾಡಿದೆ ಅಂತಂದರೆ ಇಲ್ಲಿನ ಸರ್, ಟೀಚರ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಚೇರ್ಮನ್ ಸರ್ ಎಲ್ಲರದು ಎಫರ್ಟ್ದಿಂದ ನಾ ಮಾಡೀನಿ. ನಮ್ಮ ಅಪ್ಪ ರೈತರು, ಅವ್ರಿಗಿಟ್ಟೆಲ್ಲ ರೊಕ್ಕ ಕೊಟ್ಟು ಕಲ್ಸೋಕ್ಕಾಗ್ತಿರಲ್ಲ, ಅಂಥದ್ರಲ್ಲಿ ನನ್ನ ಕೈ ಹಿಡಿದಿದ್ದಂದ್ರೆ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಡಾಕ್ಟರ್ ಆಗಬೇಕಂತಂದರೆ ಯಾವ ಕಾಲೇಜ್ ನಾ ಸಜೆಷನ್ ಮಾಡ್ತಂದ್ರೆ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜ್ ಅಂತ ಹೇಳ್ತೀನಿ. ನಾ ಕಂಡ ಕಾಲೇಜ್ಗಳಲ್ಲಿ ಇದೊಂದು ಅತ್ಯದ್ಭುತವಾದ ಕಾಲೇಜ್ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಈ ಕಾಲೇಜ್ದಾಗ ಓದಕ್ಕೆ ಪುಣ್ಯ ಮಾಡೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಟೀಚಿಂಗ್ ಅಂತೂ ಭಾಳ ಮಸ್ತ್ ಐತಿ. ಮತ್ತು ಊಟದ್ದು ವ್ಯವಸ್ಥೆ ಎಲ್ಲ ಭಾರಿ ಐತಿ, ಫೆಸಿಲಿಟಿ, ಹಾಸ್ಟೆಲ್ ವ್ಯವಸ್ಥೆನೂ ಎಲ್ಲ ಭಾರಿ ಐತಿ. ಫಸ್ಟ್ನೇಗೆ 1 to 5th ಕನ್ನಡ ಮೀಡಿಯಮ್ಮು, 6 to 10th ಮಟ್ಟ ನಂದು ಮೊರಾರ್ಜಿ ಸ್ಕೂಲು. ಅದಾದ್ಕೂಳೆ ಫಸ್ಟ್ ಪೀಸ್ ಮೊರಾರ್ಜಿ MDRS ಕಲ್ಲೋಳಿ ಅಲ್ಲಿ ಕಲ್ತಿದ್ದೀನಿ. 11 ಮತ್ತು 12 ಇಲ್ಲಿ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜಲ್ಲಿ ಕಲ್ತಿದ್ದೀನಿ. ನಾವು 7 ಜನ ನಮ್ಮ ಅಪ್ಪಗಟ್ಟು ಕಲಿಸೋಷ್ಟು ಕೆಪಾಸಿಟಿ ಇರಲಿಲ್ಲ. 7 ಜನ ಹೆಣ್ಮಕ್ಳು ಇದ್ದೀವಿ. ನಾನು ಡಾಕ್ಟ್ರಾಗಿ ನಮ್ಮ ಮನೆ ಲೀಡ್ ಮಾಡ್ಬೇಕಂತ ನಾ ಆಸೆ ಪಟ್ಟಿದ್ದೀನಿ. ಅಂತಂದರೆ ಹೂಗಾರ್ ಸರು ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್, ಇಲ್ಲಿ ಚೇರ್ಮನ್ ಸರ್ ಪಾಟೀಲ್ ಸರ್ ಅಂತ ಹೇಳ್ಬೋದು. ಉಚಿತವಾಗಿ ಶಿಕ್ಷಣ ಕಲ್ತಿದ್ದೇನೆ 2 ವರ್ಷನೂ. ಅಂಥ ಬಡವರು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದರೆ ಇಲ್ಲಿ ಫೀಸ್ ಕನ್ಸೆಷನ್ ಕೂಡ ಐತಿ ಮತ್ತು ಉಚಿತವಾಗಿಯೂ ಕಲಿಸ್ತಾರಂತ ನಾ ಇಲ್ಲಿ ಹೇಳಕ್ಕೆ. ಮಾದೇವಪ್ಪ ಪೂಜಾರ್, ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಬಸರಿ ಗ್ರಾಮದವು. ನಮ್ಗೆ 7 ಮಂದಿ ಹೆಣ್ಮಕ್ಳು. ಅದ್ರಾಗ ಮೊರಾರ್ಜಿ ಕಲ್ಲೋಳಿ ಶಾಲೆ ಒಳಗೆ ನಮ್ಮ ಮಗಳು 10ನೇತಿ ಮುಗಿಸಿಳು. ಆದ್ರೆ ಮುಂದಿಂದ 11, 12 ಕಲ್ಸಕ್ಕೆ ನನಗೆ ನೀಗಲ್ದಂಗೆ ಆತಿ. ಆದ ಕಾರಣ ನನಗೆ ಸರ ಮೊರಾರ್ಜಿ ಒಳಗನ ಫಸ್ಟು ಸೆಕೆಂಡು ಅಲ್ಲೇ ಅಪ್ಲಿಕೇಶನ್ ಹಾಕ್ರಿ, ಅಲ್ಲೇ ಕಲಿಸ್ತಾನಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ಗಂಗರಾಜ್ ಸರ್ ಅವರು, ಇಲ್ಲ ಹುಡುಗಿ ಚೆನ್ನಾಕೈತಿ, ನೀ ಬಾದ್ ಮಾಡ್ತಿ. ನಾನು ಮುದ್ದೇಬೇಳದಾಗ ಸಂಗಮೇಶ್ ಹೂಗಾರ್ ಅಂತೇಳಿ ಸರ್ ಅದಾರು, ಅವರು ಸಮಾಜ ಸೇವಕರು. ಅವ್ರಿಗೆ ನಾ ಫೋನ್ ಮಾಡಿರ್ತೀನಿ, ಅವರಲ್ಲಿ ಹೋಗಿ ಅಲ್ಲೇ ಆಕ್ಸ್ಫರ್ಡ್ ಪಾಟೀಲ್ ಕಾಲೇಜ್ಗೆ ಹೋಗಿ ಹತ್ರಿ ಅಂತೇಳಿ ಅವರು ನನಗೆ ಸಲಹೆ ಕೊಟ್ಟರು. ಅದ್ರ ಪ್ರಕಾರ ಅವರು ನಂಬರು ಕೊಟ್ಟರು. ಅವರು ಫೋನ್ ಹಚ್ಚಿ ಎಲ್ಲ ಮಾತಾಡಿದ್ಗಳಂದ್ರೆ ಅವ್ರು ಸರ್ ಬಂದು ಅಡ್ಮಿಷನ್ ಮಾಡ್ರು. ಇನ್ನೂ ಅವರು 2 ವರ್ಷ ಕಲ್ತರು, ನಾವು 1 ರೂಪಾಯಿ ದುಡ್ಡು ಕಟ್ಟಿಲ್ಲ. ಆದ್ರೆ ಅವರು ತಂದೆ ಸ್ಥಾನ ಒಳಗೆ ನಿಂತ ಶಿಕ್ಷಣ ಕೊಡ್ಸಿಲ್ಲ. ಅವ್ರನ್ನ ಯಾವತ್ತೂ ನಾನು ಮರ್ಯಾಕ ನಮಗೂ ಖುಷಿ ಅನಿಸ್ತೈತೆ ರೀ. ಆದರೂ ಅದ್ರ ಹಿಂದಷ್ಟು ದುಃಖ ಅನ್ನಿಸ್ತೈತೆ ರೀ. ಅವರು ನಮ್ಗೆ ತಂದೆ ಸ್ಥಾನದಾಗ ನಿಂತು ಕಲಿತಾರಲ್ಲ, ನಾಳೆ ಅವಕ್ಕೆ ಮಗಳು ಏನೋ ಒಂದು ಕೋರ್ಸ್ ಆಡ್ರೆ ಅವ್ರ ಹೆಸರು ಇಡ್ಬೇಕಂತೇಳಿ ನನ್ನ ಮಗಳಿಗೆ ಹೇಳ್ತಾನೆ ರೀ. ಸರ್ ಅಂದ್ರೆ ಈಗ ಡಾಕ್ಟರ್ ಹೇಳ ಅನ್ಬೇಕು, ನನಗೆ ಅಕ್ಕೆ ಒಬ್ಬಾಕಿ ನನಗೆ ಗಂಡು ಮಗ ಅನ್ನೋದು ನಾ ಅಷ್ಟು ಖುಷಿ ಪಡಾಕ್ತಾನೆ. ಕರ್ನಾಟಕದಾಗ ಇದು ಫಸ್ಟ್ ಐತನ್ನೋ ಕಾಲೇಜ್ ನನಗೆ ಎಷ್ಟು ಆಯ್ತು ನೋಡ್ರಿ. ಆದ್ರೆ ಎಷ್ಟು ಕಲ್ಸೋನ್ಕಿ ನಾ ಬೇರೆ ಕಡೆ ಎಲ್ಲಿ ಕೇಳಿಲ್ಲ ಸರ. ನನ್ನ ಹೆಸರು ಅಭಿಷೇಕ್ ಹಿರೇಮಠ, ನಮ್ಮೂರು ಬಲ್ಶೆಟ್ಟಿ ಅಂತ. ನಮ್ಮ ತಂಗಿಯವರು ಇಲ್ಲಿ ಆಕ್ಸ್ಫರ್ಡ್ ಪಾಟೀಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ 2 ವರ್ಷ. ಅವರು 10th ಮುಗಿದ ತಕ್ಷಣ ನಾನು ಎಲ್ಲಿ ಹಚ್ಚಬೇಕು ಎಲ್ಲಿಲ್ಲ ಅಂತಕ್ಕೆ ನಾನು ಭಾಳ ಇದು ಮಾಡಿದೆ. ಆವಾಗ ನನಗೆ ಕಾಣಿಸಿದ್ದು ಇದೇ ಉತ್ತರ ಕನ್ನಡದಲ್ಲಿ ನಂಬರ್ 1 ಕಾಲೇಜ್ ಇರುವಂಥ ಆಕ್ಸ್ಫರ್ಡ್ PU ಕಾಲೇಜಲ್ಲಿ ನಾನು ಬಂದೆ. ಅಲ್ಲಿ ಫೀಸ್ ಸ್ಟ್ರಕ್ಚರ್ ಕೇಳಿದೆ, ಅದು ನನ್ನಿಂದ ಸಾಧ್ಯವಲ್ಲ ಅಂತಕ್ಕೆ ನನಗೆ ಅನಿಸಿತು. ಆಮೇಲೆ ನಾನು ಪಾಟೀಲ್ ಸರ್ನ ಭೇಟಿ ಆದ್ನೆ.
ಭೇಟಿ ಆದ ತಕ್ಷಣ ಅವ್ರು ಹೇಳಿದರು, ನೀನು ಕಲಿ ಮಗ, ಫಸ್ಟ್ ಕಲಿ, ಆದಮೇಲೆ ನಾ ಎಲ್ಲ ಫೀಸ್ ಗೀಸ್ ಕಟ್ಟುವಂತೆ ಅಂತ ಹೇಳಿದರು. ಅದರಿಂದ 2 ವರ್ಷ ನನಗೆ ಏನೋ 1 ರೂಪಾಯಿನೂ ಫೀಸ್ ತೊಗೊಂಡಿಲ್ಲ ಅವರು. ಇಲ್ಲಿ ಎನ್ವಿರ್ನಮೆಂಟೂ ಚಲೋ ಇದೆ, ಎಲ್ಲ ಊಟ ಚಲೋ ಇದೆ, ಎಲ್ಲ ಸ್ಟಾಫ್ಗಳನ್ನೂ ಚಲೋ ಇದ್ದಾರೆ. ನಮ್ಮ ತಂಗಿ ಚೆಂದಾಗಿ ಕೋಆಪ್ರೇಟಿವ್ ಮಾಡಿ ಆಕೆ ಈ ಕಾಲೇಜಿಗೆ ಫಸ್ಟ್ ಬಂದಿದ್ದಾಳೆ. ಇವಾಗ ಆಕೆ ಮೊರಾರ್ಜಿ ಸ್ಕೂಲಲ್ಲಿ ಬಂದು ಈ ಫಸ್ಟ್ ಬಂದಿದ್ದಾಳೆ. ನನಗೊಂದು ಹೆಮ್ಮೆ ಇದೆ. ಒಂದು ಸರ್ ಅವರು ನಮ್ಮ ಮುಂದಿನ ಪದವಿ ಶಿಕ್ಷಣಕ್ಕೂ ಕೂಡ ಅಲ್ಲಿಂದ ಅವರು ಸಹಾಯಧನ ಒದಗಿಸ್ತೀನಿ ಅಂತ ಹೇಳಿ ಹೆಮ್ಮೆ ಅನಿಸ್ತದ್ರಿ. ಯಾಕಂದ್ರೆ ಬಡತನದಲ್ಲಿ ಆಳಿದ ಪ್ರತಿಭೆ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ನಮ್ಮಿಂದ ಸಾಧ್ಯವಾಗೋದಿಲ್ಲ ರೀ, ಇಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅವಳು ಕೂಡ ಫಸ್ಟ್ 1 to 10th ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿದ್ದಾಳೆ. ಅವಳು ಎಲ್ಲಿ ಹೊರಗಡೆ ಕಲ್ತಿಲ್ಲ, ಯಾವ ಕೋಚಿಂಗ್ ಸಮೇತ ಹೋಗಿಲ್ಲ, ಏನೂ ಮಾಡಿಲ್ಲ ಆಕೆ. ಆದರೂ ಇಲ್ಲಿ ಬಂದು ಒಳ್ಳೆ ಸ್ಟಾಫ್ಗಳದ್ದೆಲ್ಲ ಕೋಆಪರೇಟಿವ್ ಎಲ್ಲ ಇದೇ ಕಾರಣದಿಂದ ಅವಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವಳು ಈಗ ಬೆಂಗಳೂರು BMC ಕಾಲೇಜ್ನಲ್ಲಿ ಸೀಟ್ ಪಡೆದಿದ್ದಾಳೆ. ಅವಳು ಏಮ್ಸ್ ಕೂಡ ಸಿಗ್ತದೆ, ನಾವೇ ಬೇಡ ಅಂತೇಳಿ ಇಲ್ಲೇ ಬೆಂಗಳೂರು BMC ತೊಗೋಬೇಕಂತೇಳಿ ಮಾಡಿದ್ವಿ. ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಷನ್ದವರು ಸಹಾಯಧನ ಕೊಡ್ತೀನಿ, ಇಲ್ಲೇ ನೀವು ಮಾಡಪ್ಪ ಅಂತಕ್ಕೆ ಹೇಳಿದರು. ಅದಕ್ಕಾಗಿ ನಾನು ಇಲ್ಲೇ ಮಾಡಿದ್ವಿ. ತುಂಬ ಖುಷಿಪಟ್ಟಿದ್ದಾರೆ ಸರ್. ಎಲ್ಲರೂ ಹೆಂಗೆ ಹೇಳ್ತಾರೆ ಅಂದರೆ, ಬಡತನದಾಗ ಯಾರಿಗೂ ಸಿಗೋಂಗಿಲ್ಲ, 1 ಕೋಟಿ ರೂಪಾಯಿ ಕೊಟ್ಟರು ಆ ಟೈಪ್ ಸೀಟ್ ಸಿಗೋಂಗಿಲ್ಲ ನಿಂಗೆ ಅಂಥದ್ರಲ್ಲಿ ನಿಂಗೆ ಗೌರ್ಮೆಂಟ್ ಫೀಸಲ್ಲಿ ಆ ಸೀಟ್ ಸಿಗ್ತಿದೆ ಅಂತಂದರೆ ಒಳ್ಳೇದು ನಿನಗೆ ಅಂತಕ್ಕೆ ಭಾಳ ಜನ ನಮ್ಗೆ ಹುರಿದುಂಬಿಸಿದ್ದಾರೆ. ಊರಲ್ಲೆಲ್ಲ ಕರೆದು ಮಾತಾಡಿಸ್ತಾರೆ. ಅವಾಗಿದ್ದರೆ ಯಾರೂ ಕೇಳ್ತಿದ್ದಿಲ್ಲ ನಮ್ಮನ್ನ. ಹೆಂಗಂದ್ರೆ ನಾವು ಒಂಥರ ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದ್ವಿ. ಆ ನಿರ್ಲಕ್ಷ್ಯತೆಯನ್ನು ಇವಳು ಹೋಗಲಾಡಿಸಿದ್ಲಿ ಇವಾಗ ನಮ್ಮ ಮನೆಗೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯ ರೇವಣಸಿದ್ದಪ್ಪ ಚಲವಾದಿ, ಮುರಾಳ, ಪೋಷಕರಾದ ಗದಿಗಪ್ಪ ಪೂಜಾರಿ, ಅಭಿಷೇಕ ಹಿರೇಮಠ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಡತನದ ಚಿಂತೆ ಬಿಟ್ಟು ಪರಿಶ್ರಮದಿಂದ ಓದಿದರೆ ಸಾಧನೆ ಸಾಧ್ಯ ಎಂದು ಸಾಧಕ ವಿದ್ಯಾರ್ಥಿನಿಯರು ಇತರೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ನುಡಿಗಳನ್ನಾಡಿದರು.